ஏய், இங்க நான் தான் கிங். ಸಾತಲಗಾವ ಪಿಐ ಗ್ರಾಮದ ಯುವ ನಾಯಕ ಸಚಿನ್ ಪಾಟೀಲ್. ಪಾಟೀಲ್ ಕುಟುಂಬದ ಕುಡಿ ಇದೀಗ ರಾಜಕೀಯಕ್ಕೆ ಎಂಟ್ರಿ. ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡ ಯುವ ನಾಯಕ ಸಚಿನ್ ಪಾಟೀಲ್. ನಮ್ಮ ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು, ಕುಮಾರಸ್ವಾಮಿಯವರ ಕೊಡುಗೆ ಏನು ಅನ್ನೋದು ನಾವು ಅರ್ಥಕೊಂಡಿದ್ದೀವಿ. 100ಕ್ಕೆ 100 ಸತ್ಯ ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತಾ. ಸಮಾಜ ಸೇವೆಯೇ ಇವರ ಕಾಯಕ, ಬಡವರ ಪಾಲಿನ ಬಂಧು. ಈ ಫೋಟೋದಲ್ಲಿ ಪೋಸ್ಟ್ ಕೊಡ್ತಾ ಇದ್ದಾರಲ್ಲ, ಇವರು ಬೇರೆ ಯಾರೂ ಅಲ್ಲ, ಇವತ್ತಿನ ನಮ್ಮ ಕಾರ್ಯಕ್ರಮದ ಯುವ ನಾಯಕ ಸಚಿನ್ ಪಾಟೀಲ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾತಲಗಾವ ಗ್ರಾಮದಲ್ಲಿ ಜನಿಸಿದಂತಹ ಯುವ ನಾಯಕ ಸಚಿನ್ ಪಾಟೀಲ್ ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನ ಕೂಡ ಮೂಡಿಸಿದ್ದಾರೆ. ಪ್ರಗತಿಪರ ರೈತರಾದರೂ ಕೂಡ ಸಮಾಜ ಸೇವೆ ಮಾಡಬೇಕು, ದೀನದಲಿತರಿಗೆ ಬೆನ್ನೆಲುಬಾಗಿ ನಿಲ್ಬೇಕು, ಬಡವರು ಕಷ್ಟ ಅಂತ ಬಂದ್ರೆ ಯಾವಾಗ್ಲೂ ಕೂಡ ಮಿಡಿಯುವಂತಹ ಜೀವ ಇದು. ಹಾಗಾಗಿ ಸದಾ ಸಮಾಜ ಸೇವೆಯನ್ನ ಮೈಗೂಡಿಸಿಕೊಂಡು ಹೊರಟಿರುವಂತಹ ಈ ಯುವ ನಾಯಕನಿಗೆ ಬಡವರು, ದೀನದಲಿತರು, ಅನ್ಯಾಯಕ್ಕೆ ಒಳಗಾದ ಜನರು ಅಂದ್ರೆ ಅದೆಲ್ಲಿಲ್ಲದಂತಹ ಪ್ರೀತಿ. ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಯುವ ನಾಯಕ ಸಚಿನ್ ಪಾಟೀಲ್ ಇಂಡಿಯಲ್ಲಿ ಹೆಸರಾಂತ ಮನೆತನ ದಾದಾಗೌಡ ಕುಟುಂಬದ ಸಂಬಂಧಿಯ ಕುಡಿ. ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾದ ಶ್ರೀ BD ಪಾಟೀಲ್ ಅವರಿಗೆ ತುಂಬಾ ಆತ್ಮೀಯರು. ಪಾಟೀಲ್ ಕುಟುಂಬ ಅಂದ್ರೆ ಸಾತಲಗಾವ ಸೇರಿದಂತೆ ಸುತ್ತಮುತ್ತ 10 ಹಳ್ಳಿಗಳಲ್ಲೂ ಕೂಡ ಪಾಟೀಲ್ ಕುಟುಂಬದ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ ಇದೆ. ಇನ್ನು ಪಾಟೀಲ್ ಕುಟುಂಬದಿಂದ ರಾಜಕೀಯವಾಗಿ ಒಬ್ಬರಾದ್ರೂ ಬೆಳಿಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ ಅಂತ ಅಂದ್ರೆ ಅದು ಬೇರೆ ಯಾರೂ ಅಲ್ಲ, ಯುವ ನಾಯಕ ಸಚಿನ್ ಪಾಟೀಲ್. ನಮಸ್ಕಾರ, ನಾನು ಸಚಿನ್ ಪಾಟೀಲ್, ಇಂಡಿ ವಿಧಾನಸಭಾ ಮತಕ್ಷೇತ್ರದ JDS ಕಾರ್ಯಕರ್ತ. ನಾವು ಈ JDS ಪಕ್ಷನ ಒಂದು 10 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ನೋಡ್ತಕ್ಕಂಥ ಈಗ ಮೊದಲಿನಕ್ಕಿಂತ ಇವಾಗ ಪ್ರತಿಯೊಂದು ಯುವಕರು ಪ್ರತಿಯೊಂದು ಹಳ್ಳಿಯಿಂದ JDS ಪಕ್ಷದ ಪರವಾಗಿ ಒಲವು ತೋರಿಸಿದ್ದಾರೆ. ಯಾಕೆ ಅಂದರೆ ನಾವು ಎಷ್ಟೋ ಜನ CM ಅಧಿಕಾರಿಗಳನ್ನು ನೋಡಿದ್ದೀವಿ, CM ಎಲ್ಲ ಪಕ್ಷದಿಂದ ನೋಡಿದ್ದೀವಿ. ಆದರೆ ನಮ್ಮ ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು, ಕುಮಾರಸ್ವಾಮಿಯವರ ಕೊಡುಗೆ ಏನು ಅನ್ನೋದು ನಾವು ಅರ್ಥಕೊಂಡಿದ್ದೀವಿ. ಪ್ರತಿಯೊಬ್ಬ ಯುವಕರ ಮನಸ್ಸಲ್ಲಿ ಬರ್ತಿದೆ ಅದು. ಯಾಕಪ್ಪ ಅಂತಂದರೆ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಇಂಡಿ ತಾಲೂಕಿನ ಎಷ್ಟೋ ಜನರು ಗುಳೆ ಹೋಗ್ತಿದ್ರು, ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯೋಕ್ಕೆ ಹೋಗ್ತಿದ್ರು. ಯಾಕಪ್ಪ ಅಂದ್ರೆ ಅಂಥ ಟೈಮಲ್ಲಿ ನಮ್ಮ ದೇವೇಗೌಡರು ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಸೊ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ನಮ್ಮ ಎಲ್ಲ ನೀರಾವರಿ ಮಾಡಿಬಿಟ್ರು, ನಮ್ಮ ಭಾಗದಲ್ಲೆಲ್ಲ ನೀರಾವರಿ ಮಾಡಿದ್ರು. ಅದರಿಂದ ಎಷ್ಟೋ ಜನ ರೈತರ ಪರವಾಗಿ ಯಾವಾಗಲೂ ಅಂದರೆ ಈ ನೀರಾವರಿ ಮಾಡೋದು ಒಂದೇ ಅಲ್ಲ, ರೈತರ ಪರವಾಗಿ ಹೋರಾಟ ಆಗಲಿ, ಪ್ರತಿಯೊಂದು ಮೇಲೆ ರೈತರ ಪರವಾಗಿರುವಂಥ ಏಕೈಕ ಪಕ್ಷ ಯಾವುದಪ್ಪ ಅಂದರೆ ಅದು ನಮ್ಮ JDS ಪಕ್ಷ. ನಮ್ಮ ರೈತರು ಸಾಲ ಜಾಸ್ತಿಯಾಗಿ ನೀರು ಹಾಕ್ಕೊಳ್ಳೋದು ಮತ್ತು ಏನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಅಂಥ ಸಮಯದಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು, ರೈತರ ಪರವಾಗಿ ನಾನು ಬೆನ್ನೆಲುಬಾಗಿ ನಿಲ್ಲಬೇಕು, ರೈತರನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕುಮಾರಣ್ಣವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಮೊಟ್ಟ ಮೊದಲು ಮಾಡಿದ ಏನಾದರೂ ಕೆಲಸ ಇದ್ದರೆ ಅದು ರೈತರ ಸಾಲ ಮನ್ನಾ. ಇನ್ನು ಜನರ ಮನಸ್ಸಿನಲ್ಲಿ ಸದಾ ಯಾವಾಗ್ಲೂ ಕೂಡ ಉಳಿಯುವಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ಯುವ ನಾಯಕ ಸಚಿನ್ ಪಾಟೀಲ್. ಯಾಕಂದ್ರೆ ಯಾವುದೇ ಹೋರಾಟಗಳಾಗ್ಲಿ ಆ ಹೋರಾಟಗಳಲ್ಲಿ ಮುಂದಾಳತ್ವವನ್ನ ವಹಿಸಿಕೊಂಡು ಆ ಹೋರಾಟಕ್ಕೆ ನ್ಯಾಯವನ್ನ ದೊರಕಿಸಿಕೊಡುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ಏನಾದ್ರೂ ಸಮಸ್ಯೆಗಳಾದ್ರೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಇವರ ಮನೆ ಬಾಗಿಲಿಗೆ ಬಂದ್ರೆ ಸಾಕು, ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ಅವರಿಗೆ ನ್ಯಾಯ ಕೊಡಿಸುವವರೆಗೂ ಕೂಡ ಹೋರಾಟ ಮಾಡುವಂತಹ ನಾಯಕತ್ವದ ಗುಣ ಇವರದ್ದಾಗಿದೆ. ಹಾಗಾಗಿ ಸಚಿನ್ ಪಾಟೀಲ್ ಅಂತ ಅಂದ್ರೆ ಜನರಿಗೆ ಹಾಗೂ ಯುವಕರಿಗೆ ತುಂಬಾನೇ ಸ್ಫೂರ್ತಿಯಾಗಿದ್ದಾರೆ. JDS ಪಕ್ಷ ಇದೆಯಲ್ಲ, ಈ ಮುಂಬರುವ ಚುನಾವಣೆಗಳು ಈಗ ಬರೀ ವಿಧಾನಸಭಾ ಚುನಾವಣೆ ಇಲ್ಲ, ಈ ಸಾರ್ವತ್ರಿಕ ಚುನಾವಣೆ ಅಷ್ಟೇ ಇಲ್ಲ, ನಮ್ಮ ಸ್ಥಳೀಯ ಚುನಾವಣೆಗಳು ಕೂಡ
ನಾವು ಎದುರಿಸಬೇಕು. ಈ ಸದ್ಯದಲ್ಲಿ ನಮಗೆ ಸ್ಥಳೀಯ ಚುನಾವಣೆಗಳು ಬಂತು. ಸೊ ಇಂಥ ಚುನಾವಣೆಗಳನ್ನು ನಾವು ಎದುರಿಸ್ಬೇಕಂದ್ರೆ ನಮ್ಮ ಯುವಕರೆಲ್ಲ ಸಾಥ್ ಕೊಡಬೇಕು. ಇಲ್ಲಿವರೆಗೂ ನೀವೇನು JDS ಪಕ್ಷಕ್ಕೆ ಏನು ಸಾಥ್ ಕೊಟ್ಕೊಂಡಿದ್ದೀರಲ್ಲ, ಇದೇ ಥರನೇ ಪ್ರತಿಯೊಬ್ಬ ಯುವಕರಾಗಲಿ ಪ್ರತಿಯೊಬ್ಬ ರೈತರಾಗಲಿ ಏನು JDS ಪಕ್ಷಕ್ಕೆ ನೀವೇನು ಬೆಂಬಲ ಕೊಡ್ತಿದ್ದೀರಲ್ಲ, ಇದೇ ಥರ ಸ್ಥಳೀಯ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಿಡಿದು MLA ವರೆಗೂ ಒಲವು ತೋರಿಸ್ತಿದ್ದೀರಲ್ಲ, ಇದೇ ಥರನೇ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆ 2028ರಲ್ಲಿ ನಾವು ಇಂಡಿ ತಾಲೂಕದಲ್ಲಿ JDS ಪಕ್ಷ ಅಧಿಕಾರಕ್ಕೆ ತರಬೇಕು. ನಮ್ಮ ಬಡವರ ಬಂಧು ಹುಟ್ಟು ಹೋರಾಟಗಾರ BD ಪಾಟೀಲ್ ಅವರನ್ನು ನಾವು ಈ ಭಾಗದಲ್ಲಿ JDS ಪಕ್ಷದಿಂದ ಬಹುಮತದಿಂದ ನಾವು ಗೆಲ್ಲಿಸಬೇಕು ಅನ್ನೋದು ಈ ಪ್ರತಿಯೊಬ್ಬ ಯುವಕರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಈ ನಮ್ಮ ನಾನಗೌಡರು, ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಕುಮಾರಣ್ಣ ಅಂತಲೇ ನಾವು ಕರಿತೀವಿ ಅವ್ರನ್ನ. ಸೊ ನಮ್ಮ ಇಂಡಿ ತಾಲೂಕಿನ ಯಾವುದೇ ಭಾಗದ ರೈತರಾಗಲಿ ಯಾವುದೇ ಒಂದು ಸಮಸ್ಯೆ ತೊಗೊಂಡು ನಾನಗೌಡ್ರ ಹತ್ರ ಹೋದ್ರೆ ಯಾವತ್ತೂ ಅವ್ರು ಇಲ್ಲ ಅಂದಿಲ್ಲ. ಪ್ರತಿಯೊಂದು ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಿ. ಎಷ್ಟೋ ಸಮಸ್ಯೆಗಳ ನಾನು ನೋಡ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಅವರು ಬಗೆಹರಿಸಿದ್ದಾರೆ. 100ಕ್ಕೆ 100 ಸತ್ಯ ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಇದು ರಾಜಕೀಯದಲ್ಲಿ ಈಗಾಗಲೇ ಗುರುತಿಸಿಕೊಂಡಿರೋದ್ರಿಂದ ಸಚಿನ್ ಪಾಟೀಲ್ ರಾಜಕೀಯ ಅರಿವು ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಂಬೇನಾಡಿನಿಂದ ಒಂದಷ್ಟು ಸಮಾಜ ಸೇವೆ ಹಾಗೂ ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನ ಕೊಡಿಸೋಕೆ ಮುಂದೆ ಬರಬೇಕಾಗಿದೆ. JDS ಪಕ್ಷದ ಹೈಕಮಾಂಡ್ ನಾಯಕರು ಇವರ ಪಕ್ಷಕ್ಕಾಗಿ ಹಗಲಿರುಳು ದುಡಿಯುವಂತಹ ವ್ಯಕ್ತಿಯಾಗಿರೋದ್ರಿಂದ ಒಂದಿಷ್ಟು ಇವರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಇವರಿಗೆ ಒಂದು ಅವಕಾಶವನ್ನ ಕೊಟ್ಟರೂ ಕೂಡ ಅಚ್ಚರಿಯಿಲ್ಲ. ಒಟ್ಟಾರೆಯಾಗಿ ಸಮಾಜ ಸೇವೆ, ಬಡವರ ಕಷ್ಟಗಳಿಗೆ ಸ್ಪಂದಿಸುವಂತಹ ನಾಯಕ ಸಚಿನ್ ಪಾಟೀಲ್ ಆಗಿದ್ದಾರೆ. ಒಂದಿಷ್ಟು ಜನರಿಗೆ ಧೈರ್ಯವಂತೂ ಇದ್ದೇ ಇದೆ. ಹಾಗಾಗಿ ಇವರ ಸಮಾಜ ಸೇವೆ ಹೋರಾಟಗಳು ಮುಂದುವರೆದು ಕೇವಲ ನಿಂಬೇನಾಡಿಗೆ ಮಾತ್ರ ಇವರು ಸೀಮಿತವಾಗಿರದೆ ರಾಜ್ಯಕ್ಕೂ ಕೂಡ ಇವರ ಸಮಾಜ ಸೇವೆ, ಬಡವರ ಕಷ್ಟಗಳಿಗೆ ಸ್ಪಂದಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ಸಿರಾಜ್ ವಾಲಿಕಾರ್, ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಬೆಂಗಳೂರು.